ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಾರ್ತಲೋಮಾಯ ಹೇಗೆ ಸತ್ತು ಹೋದರು? ಆತನು ಅನುಭವಿಸಿದ ವೇದನೆ ಏನು? ಆತನು ಸತ್ತು ಹೋಗಿದ್ದು ಭಾರತದಲ್ಲೇನಾ? ಆತನನ್ನು ಭಾರತ ದೇಶದವರೇ ಸಾಯಿಸಿದರಾ? ಸೊ ಈ ಎಲ್ಲ ವಿಷಯಗಳನ್ನು ತುಂಬ ಸ್ಪಷ್ಟವಾಗಿ ಈ ವಿಡಿಯೋದೊಳಗೆ ನೋಡೋಣ. ಪ್ರಪಂಚದಲ್ಲಿ ಅತ್ಯಂತ ಕ್ರೂರವಾದ ಪೇನ್ಫುಲ್ ಟಾರ್ಚರ್ ಯಾವುದಾದರೂ ಇದೆಯಾ ಎಂದರೆ ಚರ್ಮವನ್ನು ಸುಲಿದು ಬದುಕಿರುವಾಗಲೇ ಟಾರ್ಚರ್ ಮಾಡಿ ಸಾಯಿಸುವುದು. ಇದು ತುಂಬ ಭಯಂಕರವಾದುದು. ಇಂತಹ ಸಂದರ್ಭ 800 BCಯಲ್ಲಿ ನಡೆಯಿತು. ಇಂತಹ ಸಿಚುಯೇಷನ್ ಫಸ್ಟ್ ಟೈಮ್ ಅಲ್ಲೇ ನಡೆಯಿತು. ಏನ್ಷೆಂಟ್ ಅಜ್ಟೆಕ್ಸ್ ಪ್ರಾಕ್ಟೀಸ್ ಅನಂತರ ಇದು ಗ್ರೀಸ್, ಚೀನಾ ಅಂಡ್ ಆಫ್ರಿಕಾದಲ್ಲಿ ಸಹ ಬಂದಿತು. ಮಿಡಿವಲ್ ಯುರೋಪ್ ಇದನ್ನು ಅಭ್ಯಾಸ ಮಾಡುತ್ತಿದ್ದರು. ಇದು ಮುಖ್ಯವಾಗಿ ದೇಶದ್ರೋಹಿಗಳಿಗೆ, ಅತ್ಯಂತ ಕಠಿಣವಾದ ಅಪರಾಧಿಗಳಿಗೆ ಇಂತಹ ಶಿಕ್ಷೆಯನ್ನು ಹಾಕುತ್ತಾರೆ. ಇದರ ಪ್ರಭಾವ ಏನೆಂದು ಗೊತ್ತಾ? ಈ ರೀತಿಯಾಗಿ ಹಾಕಿದರೆ ಫ್ಲೈಯಿಂಗ್ ಸ್ಕಿನ್ ಅಲೈವ್, ಬದುಕಿರುವಾಗಲೇ ಶರೀರದಲ್ಲಿರುವ ಎಲ್ಲ ಚರ್ಮವನ್ನು ತೆಗೆದು ಹಾಕುತ್ತಾರೆ. ಫ್ಲೈಯಿಂಗ್ ಎನ್ನುತ್ತಾರೆ, ಆದರೆ ಅದನ್ನೇ ಸ್ಕಿನ್ ಅಲೈವಾ ಎಂದು ಸಹ ಕರೆಯುತ್ತಾರೆ. ಇದರ ಪ್ರಭಾವ ಏನು ಎಂದರೆ ಹಾಗೆ ಚರ್ಮ ಬರುವುದಕ್ಕೋಸ್ಕರ ಅವರು ಏನು ಮಾಡುತ್ತಾರೆ ಗೊತ್ತಾ? ದ ಫ್ಲೆಶ್ ಈಸ್ ಟೆಂಡರೈಸ್ಡ್ ಟು ಮೇಕ್ ಸ್ಕಿನ್ನಿಂಗ್ ಈಸಿಯರ್. ಆ ಚರ್ಮವನ್ನು ಸುಲಭವಾಗಿ ಬರಲು ಚರ್ಮವನ್ನು ಬಿಸಿ ಮಾಡುತ್ತಾರೆ. ಮಾಂಸದ ದುಕಾನೆಗಳಲ್ಲಿ ಈ ಟ್ರಿಕ್ಸನ್ನು ಫಾಲೋ ಮಾಡುತ್ತಾರೆ. ನೀವು ಸ್ವಲ್ಪ ಕಡೆ ನೋಡಿದರೆ ತಿಳಿಯುತ್ತದೆ. ಇದಕ್ಕೋಸ್ಕರ 2 ಪದ್ಧತಿಗಳು ಇದ್ದಾವೆ. ಒಂದು, ಅಪರಾಧಿಯನ್ನು ಬಿಸಿಲಿನಲ್ಲಿ ಚರ್ಮವು ಪೂರ್ತಿಯಾಗಿ ಬಿಸಿ ಹತ್ತುವವರೆಗೂ ಬಿಸಿಲಿನಲ್ಲಿ ಇಡುತ್ತಾರೆ. ಇಲ್ಲವೆಂದರೆ ಸಜೀವವಾಗಿ ಇರುವಾಗಲೇ ಬಿಸಿ ನೀರಿನಲ್ಲಿ ಬೇಯಿಸುತ್ತಾರೆ. ಹಾಗೆ ಸಜೀವವಾಗಿ ಬೇಯಿಸುವ ಕ್ರಮದಲ್ಲಿಯೇ ಕಣ್ಣುಗಳು ಹೋಗುತ್ತವೆ, ಶ್ವಾಸಕೋಶಗಳು ಹಾಳಾಗಿ ಹೋಗುತ್ತವೆ. ಆಗ ಚರ್ಮವು ಸುಲಭವಾಗಿ ತೆಗೆಯುತ್ತಾರೆ. ಸ್ಕಿನ್ ಈಸ್ ಯೂಶಲಿ ರಿಮೂವ್ಡ್ ಇನ್ ಲಾರ್ಜ್ ಸೆಕ್ಷನ್. ಇದಾದರೆ ಶರೀರದಲ್ಲಿ ಕಾಣಿಸುವ ಚರ್ಮ ಎಲ್ಲಿನಿಂದ ಇರುತ್ತದೆಯೋ ಅದನ್ನು ಪೂರ್ತಿಯಾಗಿ ತೆಗೆಯುತ್ತಾರೆ. ಇತರರನ್ನು ಭಯಪಡಿಸುವುದಕ್ಕೋಸ್ಕರ ಈ ಶಿಕ್ಷೆ ಕಠಿಣವಾಗಿದೆ ಎಂದು ಇತರರಿಗೆ ತಿಳಿಸುವುದಕ್ಕೆ ಈ ರೀತಿಯಾಗಿ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ದ ರೆಸಿಪೆಂಟ್ ಕ್ಯಾನ್ ಫೀಲ್ ಎವರಿ ನರ್ವ್ ಎಂಡಿಂಗ್ ಬಿಗಿನಿಂಗ್ ಸರ್ವ್ಡ್. ಪ್ರತಿಯೊಂದು ನರವು ಸಹ ಚರ್ಮಕ್ಕೆ ಕನೆಕ್ಟ್ ಆಗಿರುತ್ತದೆ. ಅಂದರೆ ಅದರ ಎಂಡಿಂಗ್ ಎಂಬುದು ಚರ್ಮಕ್ಕೆ ಕನೆಕ್ಟ್ ಆಗಿರುತ್ತದೆ. ಚರ್ಮದ ಮಾಂಸಖಂಡಗಳಲ್ಲಿ ಇರುವಂತಹ ನರಗಳು ಎಲ್ಲವೂ ಸಹ ಬಾಧೆ ಪಡುತ್ತವೆ. ಅಷ್ಟೇ ಅಲ್ಲ, ಫ್ಲೇಯಿಂಗ್ ಎಂಬುದು ತುಂಬ ನೋವು. ಅದನ್ನು ವಿವರಿಸಲು ಆಗುವುದಿಲ್ಲ ಮತ್ತು ಅದನ್ನು ನಾವು ತಾಳಿಕೊಳ್ಳಲು ಆಗುವುದಿಲ್ಲ. ನರದ ಎಲ್ಲ ಭಾಗಗಳು ಸಹ ಚರ್ಮದೊಂದಿಗೆ ಹೊಂದಿಕೊಂಡು ಇರುವುದರಿಂದ ಚರ್ಮ ತೆಗೆದಾಗ ಒಳಗೆ ನರಗಳೆಲ್ಲ ನಲಿಗಿ ಹೋಗುತ್ತವೆ, ನೋವು ಬರುತ್ತವೆ, ನೋವು ಮತ್ತೆ ಹೆಚ್ಚಾಗುತ್ತದೆ. ಆ ನೋವು ಸ್ಟಾರ್ಟಿಂಗ್ನಲ್ಲಿ ತುಂಬ ನೋವಾಗುತ್ತದೆ. ಅಷ್ಟೇ ಅಲ್ಲದೆ ಚರ್ಮದಲ್ಲಿ ಇರುವಂತಹ ದಪ್ಪದ ಚರ್ಮವನ್ನು ಡ್ಯಾಮೇಜ್ ಮಾಡುತ್ತದೆ. ಇದನ್ನು ಮೆಲನ್ ಎನ್ನುತ್ತಾರೆ. ಹಾಗೆ ಚರ್ಮದ ನೋವು ತುಂಬ ನೋವನ್ನು ಉಂಟು ಮಾಡುತ್ತದೆ. ಅನಂತರ ಇನ್ಫೆಕ್ಷನ್ ಕ್ಯಾನ್ ಸೆಟ್ ಇನ್ ದ ಕ್ವಿಕ್ಲಿ. ಸ್ಕಿನ್ ಮಾತ್ರವೇ ನಮ್ಮನ್ನು ಕಾಪಾಡುತ್ತದೆ ಎಂದು ನಮಗೆ ತಿಳಿದಿದೆ ಅಲ್ಲವಾ? ಸ್ಕಿನ್ ಮಾತ್ರವೇ ಶರೀರವನ್ನು ಕಾಪಾಡುತ್ತದೆ. ಅದನ್ನು ತೆಗೆದು ಹಾಕಿದ ಮೇಲೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ತಕ್ಷಣವೇ ಎಫೆಕ್ಟ್ ಆಗಿ ಇನ್ಫೆಕ್ಷನ್ಗೆ ಗುರಿಯಾಗುತ್ತೇವೆ. ಇನ್ಫೆಕ್ಷನ್ ಆದಾಗ ಎಲ್ಲ ಅಂಗಗಳಿಗೆ ಸೆಪ್ಟಿಕ್ ಆಗುತ್ತದೆ. ಮ್ಯಾಕ್ಸಿಮಮ್ ಅಷ್ಟರಲ್ಲೇ ಸತ್ತು ಹೋಗುತ್ತಾರೆ. ತುಂಬ ಅಪಾಯ. ಪ್ಲೇಯಿಂಗ್ ಅನ್ನುವುದು ಬ್ರೈನ್ ಟ್ರಸ್ಟ್ ಟು ಪ್ರೊಟೆಕ್ಟ್ ದ ಬಾಡಿ ಮೇಜರ್ ಆಗಿ ಬ್ರೈನ್ ಎಂಬುದು ಹೆವಿ ಟ್ರಸ್ಟ್ನಿಂದ ನೆಗೆಟಿವ್ ಸೆನ್ಸಸ್ ರಿಲೀಸ್ ಮಾಡುತ್ತದೆ. ಹೀಗೆ ರಿಲೀಸ್ ಮಾಡುವಂತಹ ಕೆಮಿಕಲ್ ಎಂಡೋರ್ಫಿನ್ಸ್ ಎನ್ನುತ್ತಾರೆ. ಶರೀರ ಎಲ್ಲವೂ ತಣ್ಣಗೆ ಆಗಿ ಹೋಗುತ್ತದೆ. ಅಷ್ಟೇ ಅಲ್ಲ, ದ ಬಾಡಿ ಗೋಸ್ ಇನ್ ಟು ಶಾಕ್. ಆಕ್ಸಿಜನ್ ಆಗಲಿ ರಕ್ತವಾಗಲಿ ಸರಿಯಾಗಿ ಸಂಚರಿಸುವುದಿಲ್ಲ. ಹಾಗೆ ಸಂಚರಿಸದೆ ಹೋದರೆ ಶಾಕ್ಗೆ ಗುರಿಯಾಗುತ್ತದೆ ಶರೀರ. ಇದರಿಂದ ಉಸಿರಾಡುವುದಕ್ಕೂ ಶ್ವಾಸವನ್ನು ತೆಗೆದುಕೊಳ್ಳದ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ದ ರೆಸಿಪೆಂಟ್ ವೆಲ್ ಲೈಕ್ಲಿ ಲೂಸ್ ಕಾನ್ಷಿಯಸ್ನೆಸ್. ಅಲ್ಟಿಮೇಟ್ ರಿಸಲ್ಟ್ ಡೆತ್. ಖಚಿತವಾಗಿ ಚರ್ಮವನ್ನು ಸುಲಿದರೆ ಸತ್ತು ಹೋಗುತ್ತಾರೆ. ಚರ್ಮವೇ ಶರೀರಕ್ಕೆ ಅತಿ ದೊಡ್ಡ ಅಂಗ. ಸೊ ನಾರ್ಮಲ್ ಆಗಿ ಶರೀರಕ್ಕೆ ಬಲಹೀನತೆ ಬಂದರೆ 1 ತಿಂಗಳ ಹೊತ್ತಿಗೆ ಅದು ಸರಿ ಹೋಗಬಹುದು. ಆದರೆ ಈ ರೀತಿಯಾಗಿ ಚರ್ಮವನ್ನು ಸುಲಿದರೆ ಇನ್ಫೆಕ್ಷನ್ಗೆ ಗುರಿಯಾಗಿ ಬುದ್ಧಿಶಕ್ತಿಯನ್ನು ಕಳೆದುಕೊಂಡು ಬ್ರೈನ್ ಡ್ಯಾಮೇಜ್ ಆಗಿ ಸತ್ತು ಹೋಗುತ್ತಾರೆ. ಆದರೆ ಹೀಗೆ ಚರ್ಮವನ್ನು ಸುಲಿದರೆ ತುಂಬ ಪೇನ್ಫುಲ್ ಆಗಿ ಇರುತ್ತದೆ, ಸತ್ತು ಹೋಗುತ್ತಾರೆ. ಕೆಲವು ದಿನಗಳು ಬದುಕಿದ್ದರೂ ಸಹ ಇದೆಲ್ಲವೂ ಸಹ ಫ್ಲೇಯಿಂಗ್ ಅಂದರೆ ಬದುಕಿರುವಾಗಲೇ ಚರ್ಮವನ್ನು ತೆಗೆದುಹಾಕುವ ವಿಧಾನದ ಪ್ರಭಾವವನ್ನು ನಾವು ನೋಡುತ್ತಿದ್ದೇವೆ. ಈ ಸೆಂಟ್ ಬಾರ್ತಲೋಮಾಯ ಅಪೊಸ್ತಲರಲ್ಲಿ ಒಬ್ಬನಾದ ಬಾರ್ತಲೋಮಾಯ ಅವರ ಮರಣವು ಹೇಗೆ ನಡೆಯಿತು? ಈ ಸೆಂಟ್ ಬಾರ್ತಲೋಮಾಯ ಎಂಬ ವಿಗ್ರಹ, ಒಂದು ಸ್ಟ್ಯಾಚ್ಯೂ ಇಟಾಲಿಯ ಡುಯೋಮ್ ಡಿ ಮಿಲಾನ್ನಲ್ಲಿ ಇದೆ. ಅದು ಕಂಪ್ಲೀಟ್ ಆಗಿ ಅದಕ್ಕೆ ಚರ್ಮವೆಂಬುದು ಇಲ್ಲ. ಚರ್ಮವಿಲ್ಲದ ವಿಗ್ರಹವಾಗಿ ತಯಾರಿಸಿದರು. ಬದುಕಿರುವಾಗಲೇ ಚರ್ಮವನ್ನು ಸುಲಿದರು ಬಾರ್ತಲೋಮಾಯ ಅವರದು. ಈ ಶಿಲ್ಪವನ್ನು 1562ರಲ್ಲಿ ಇಟಾಲಿಯನ್ ಶಿಲ್ಪಿ ಮಾರ್ಕೋ ಡಿ ಅಗ್ರೆಡ್
ರಚಿಸಿದ್ದಾರೆ. ಈ ಒಂದು ಬಾರ್ತಲೋಮಾಯ ಅವರ ಬಲಿಯನ್ನು ಕಲಾತ್ಮಕವಾಗಿ ವರ್ಣಿಸಲು ಇದು ಸಂಕೇತವಾಗಿ ಇರುತ್ತದೆ. ಬಾರ್ತಲೋಮಾಯ ಅಪೊಸ್ತಲರಲ್ಲಿ ಒಬ್ಬರು, ಅತ್ಯಂತ ಭಯಂಕರವಾಗಿ ರಕ್ತಸಾಕ್ಷಿ ಆದಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನು ಸೆರೆಯಲ್ಲಿ ಇಟ್ಟರು, ಸೆರೆಯಲ್ಲಿ ತೀವ್ರವಾದ ಹಿಂಸೆ ಪಡಿಸಿದರು, ಚರ್ಮವನ್ನು ಸುಲಿದು ಶಿಲುಬೆಯಲ್ಲಿ ಹಾಕಿದರು, ತುಂಬ ಟಾರ್ಚರ್ ಅನುಭವಿಸಿದರು. ನಮ್ಮ ಭಾರತ ದೇಶಕ್ಕೆ ಬಂದಾಗಲೂ ಸಹ ಅಂಗೀಕರಿಸಿ ಕೆಲವರು ಬದಲಾದರೆ ಇನ್ನು ಕೆಲವರು ಆ ಸಮಯದಲ್ಲೂ ಸಹ ಬಂಧಿಸಿ ಶಿಕ್ಷೆ ನೀಡಲು ಪ್ರಯತ್ನ ಮಾಡಿದರು. ಪ್ರತಿ ಕಡೆಯಲ್ಲಿಯೂ ಸಮಸ್ಯೆಗಳು ಎದುರಾಗುತ್ತಿದ್ದವು, ಆದರೆ ಕೊನೆ ಕ್ಷಣಗಳು ಮಾತ್ರ ತುಂಬ ಕಠಿಣವಾಗಿತ್ತು. ಈ ಶಿಕ್ಷೆಯನ್ನು ಕೆಲವರು ಭಾರತ ದೇಶದಲ್ಲೇ ಕೊಟ್ಟರು ಅಂದುಕೊಳ್ಳುತ್ತಾರೆ. ಆದರೆ ದ ಗೋಲ್ಡನ್ ಲೆಜೆಂಡ್ 13th ಸೆಂಚುರಿ ಆ ಪುಸ್ತಕದಲ್ಲಿ ಭಾರತದಲ್ಲಿ ಬಾರ್ತಲೋಮಾಯ ಅವರಿಗೆ ಈ ರೀತಿಯಾಗಿ ಸಾಯಿಸಲಿಲ್ಲ ಎಂದು ಹೇಳುತ್ತಾರೆ. ಅರ್ಮೇನಿಯಾ ದೇಶದಲ್ಲಿ ಚರ್ಮವನ್ನು ಸುಲಿದರು, ಇಲ್ಲಿಯೇ ಸತ್ತು ಹೋದರು ಎಂದು ಹೇಳುತ್ತಾರೆ. ಚರ್ಮವನ್ನು ತೆಗೆದುಹಾಕಿ ಬಾಧಿಸಿ ಸಜೀವವಾಗಿ ತಲೆಯನ್ನು ಕಡಿದು ಶಿರಛೇದನ ಮಾಡಿದರು ಎಂದು ಹೇಳುತ್ತಾರೆ. ಸೆಂಟ್ ಥಿಯೋಡರ್ ಮಾತ್ರ ತಲೆಕೆಳಗಾಗಿ ಶಿಲುಬೆಗೆ ಹಾಕಿ ಸತ್ತು ಹೋದರು ಎಂದು ಹೇಳುತ್ತಾರೆ. ಆಕ್ಚುಲಿ ಭಾರತ ದೇಶಕ್ಕೆ ಬಂದು ಸುವಾರ್ತೆಯನ್ನು ಹೇಳಿದರು, ಸಮಸ್ಯೆಗಳನ್ನು ಸಹ ಎದುರುಗೊಂಡರು. ಆದರೆ ಇಲ್ಲಿ ಮಾತ್ರ ಸತ್ತು ಹೋಗಲಿಲ್ಲ. ಫಾಕ್ಸ್ ಬುಕ್ ಆಫ್ ಮಾರ್ಟರ್ಸ್ನಲ್ಲಿ ಸಹ ಬಾರ್ತಲೋಮಾಯ ಭಾರತ ದೇಶದಲ್ಲಿ ಬೋಧಿಸಿದರು, ಭಾರತದಲ್ಲೇ ಸತ್ತು ಹೋದರು, ಆತನನ್ನು ಹೊಡೆದರೂ ಶಿಲುಬೆಗೆ ಹಾಕಿದರು ಎಂದು ಬರೆಯಲ್ಪಟ್ಟಿದೆ. ಆದರೆ ದ ಗೋಲ್ಡನ್ ಲೆಜೆಂಡ್ ಪುಸ್ತಕದಲ್ಲಿ ಮಾತ್ರ ಭಾರತ ದೇಶದಲ್ಲಿ ಬೋಧಿಸಿದರು, ಅನಂತರ ಅರ್ಮೇನಿಯಾದಲ್ಲಿ ಮರಣಿಸಿದರು ಎಂದು ಬರೆಯಲ್ಪಟ್ಟಿದೆ. ಸೊ ಅರ್ಮೇನಿಯಾ ಕಿಂಗ್ ಅಸ್ತ್ಯಾಗಸ್ ಕೈಯಲ್ಲಿ ಸಾಯಿಸಲ್ಪಟ್ಟರು. ಈ ಬಾರ್ತಲೋಮಾಯ ಭಾರತ ದೇಶದಲ್ಲಿ ಬಂದು ಸೇವೆ ಮಾಡಿದ್ದಾಗೂ ಸಹ ಹೆಚ್ಚು ಕಾಲ ಇರಲಿಲ್ಲ. ಅನಂತರ ಆಫ್ರಿಕಕ್ಕೆ ಹೋದರು ಎಂದು ನಾವು ನೋಡುತ್ತೇವೆ. ಅನಂತರ ಥಿಯೋಪಿಯಾ, ಮೆಸೊಪೊಟೇಮಿಯಾ, ಇಂದಿನ ಇರಾಕ್, ಪರ್ತಿಯಾ ಇಂದಿನ ಇರಾನ್ನಲ್ಲಿ ಇರುತ್ತದೆ. ಲಿಕೋನಿಯಾ, ಈಗ ಅದನ್ನು ಮಾಡ್ರನ್ ಟರ್ಕಿಯಾಗಿ ಕರೆಯಲ್ಪಡುತ್ತಿದ್ದಾರೆ. ಅನಂತರ ಕಡೆಯದಾಗಿ ಅರ್ಮೇನಿಯಾ ಎಂಬುದು ಕಡೆಯದಾಗಿ ಸೇವೆ ಮಾಡಿದ ಪ್ರದೇಶ. ಈ ಪ್ರಾಂತ್ಯದಲ್ಲಿ ಹೆಚ್ಚು ಸೇವೆ ಮಾಡಿದ್ದು ಅರ್ಮೇನಿಯಾದಲ್ಲಿಯೇ. ಆ ಒಂದು ಪ್ರಾಂತ್ಯದಲ್ಲಿಯೇ ಚರ್ಮವನ್ನು ಸುಲಿದು ಅನಂತರ ಸತ್ತು ಹೋದರು ಎಂದು ಅಂದುಕೊಳ್ಳಬೇಡಿರಿ. ಆ ಸಮಯದಲ್ಲೇ ಅವರು ಚಿತ್ರಹಿಂಸೆ ಅನುಭವಿಸಿದರು, ಹೊಡೆದರು, ಆದರೂ ಸತ್ತು ಹೋಗಲಿಲ್ಲ. ದೊಣ್ಣೆಗಳಿಂದ ಹೊಡೆದರೂ ಸತ್ತು ಹೋಗಲಿಲ್ಲ. ಚರ್ಮ ಸುಲಿದರು, ಆಗಲೂ ಸತ್ತು ಹೋಗಲಿಲ್ಲ. ಚರ್ಮ ಸುಲಿದ ನಂತರ ಯೇಸು ಕ್ರಿಸ್ತನ ಕುರಿತು ಬೋಧಿಸಿದರು, ಅನೇಕ ಮಂದಿ ಬದಲಾದರು ಎಂದು ಹೇಳುತ್ತಾರೆ. ಅದಕ್ಕೆ ಆತನಿಗೆ ಸಂಬಂಧಿಸಿದ ಚಿಹ್ನೆಗಳು, ಸ್ವಲ್ಪ ವಿಗ್ರಹಗಳು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಅನಂತರ ಆತನನ್ನು ತಲೆಕೆಳಗಾಗಿ ಮಾಡಿ ಶಿಲುಬೆಯಲ್ಲಿ ಹಾಕಿದರು ನಾವು ನೋಡುತ್ತೇವೆ. ಉಳಿದ ಅಪೊಸ್ತಲರು ಹೇಗೆ ಸತ್ತು ಹೋದರು ಎಂಬ ಕ್ಲಾರಿಟಿ ಇದೆ, ಆದರೆ ಬಾರ್ತಲೋಮಾಯ ಹೇಗೆ ಸತ್ತು ಹೋದರು ಎಂಬ ಕ್ಲಾರಿಟಿ ಇಲ್ಲ. ಆತನ ಮರಣ ಮಾತ್ರ ಖಚಿತವಾಗಿ ಹೇಗೆ ಎಂದು ಹೇಳಲು ಆಗುವುದಿಲ್ಲ. ಬಹುತೇಕ 3 ಥಿಯರಿಸಮ್ ಎಂಬುದು ಈತನಿಗೆ ಸಂಬಂಧಿಸಿದಾಗಿ ಇರುತ್ತವೆ. ಫೈನಲಿ ಗೋಲ್ಡನ್ ಲೆಜೆಂಡ್ ಪ್ರಕಾರ ಚಿತ್ರಹಿಂಸೆ ಮಾಡಿ ಚರ್ಮವನ್ನು ಸುಲಿದು ಅನಂತರ ಶಿಲುಬೆಗೆ ಹಾಕಿದರು, ಇನ್ನೂ ಸಾಯಲಿಲ್ಲ ಎಂದು ಹೇಳಿ ಶಿರಛೇದನ ಮಾಡಿ ಸಾಯಿಸಿದರು ಎಂದು ಇರುತ್ತದೆ. ಈ ಬಾರ್ತಲೋಮಾಯ ಅವರು ಅರ್ಮೇನಿಯಾದಲ್ಲಿಯೇ ಸತ್ತು ಹೋದರು. ಒಬ್ಬ ರಾಜನ ಮಗಳನ್ನು ರಕ್ಷಿಸುವ ಕ್ರಮದಲ್ಲಿ ರಾಜನಾದ ಸಹೋದರನು ಅಸ್ತ್ಯಾಗಸ್ ಈ ಚಿತ್ರಹಿಂಸೆಯನ್ನು ಮಾಡಿದನು ಎಂದು ಚರಿತ್ರೆ ಹೇಳುತ್ತದೆ. ಯಾಕೆ ಎಂದರೆ ಅರ್ಮೇನಿಯಾದಲ್ಲಿ ಈ ರಾಜನು ಇರುತ್ತಾನೆ. ಈ ರಾಜನ ಮಗಳು ದೆವ್ವ ಪೀಡಿತಕ್ಕೆ ಒಳಗಾಗಿ ಹುಚ್ಚಿಯಂತೆ ಬದಲಾಗಿದ್ದಳು. ಆ ಕುಮಾರಿಯನ್ನು ಬಿಡುಗಡೆ ಮಾಡಿ ಆ ರಾಜನು ಯಾವ ವಿಗ್ರಹವನ್ನು ಪೂಜಿಸುತ್ತಿದ್ದನೋ ಆ ವಿಗ್ರಹವನ್ನು ಹೊರಗೆ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಎಲ್ಲರ ಸಮ್ಮುಖದಲ್ಲಿ ಆ ವಿಗ್ರಹದಲ್ಲಿ ಬಚ್ಚಿಟ್ಟುಕೊಂಡಿದ್ದಂತಹ ಸೈತಾನನನ್ನು ಗದರಿಸಿ ಹೋಗು ಎಂದರೆ ಸೈತಾನನು ಹೋಗಿಬಿಡುತ್ತಾನೆ. ಆ ಸೈತಾನನನ್ನು ಎಲ್ಲರೂ ನೋಡುತ್ತಾರೆ. ಇದು ಚುರುಕಾದ ಮುಖ ಇದ್ದು ಉದ್ದನೆಯ ಗಡ್ಡ, ಕೆಂಪು ಕಣ್ಣುಗಳು, ಬೆಂಕಿ ಜ್ವಾಲೆಯಂತೆ ಉರಿಯುವಂತೆ ಕಾಣಿಸುತ್ತಿದ್ದನು. ದೇಹವು ಮುಳ್ಳು ಹಂದಿಯ ಪರಿಸ್ಥಿತಿಯಲ್ಲಿ ಇರುತ್ತದೆ. ಅದನ್ನು ಎಲ್ಲರೂ ನೋಡಿದರು. ಸೊ ಮುಳ್ಳಿನಂತಹ ರೆಕ್ಕೆಗಳು ಸಹ ಇರುತ್ತದೆ. ಅದು ನೋಡಲು ಭಯಂಕರವಾಗಿರುತ್ತದೆ. ಇದನ್ನು ರಾಜನು ಅಲ್ಲಿರುವಂತಹ ಪ್ರಜೆಗಳು ಸಹ ಕಣ್ಣಾರೆ ನೋಡಿ ಅನೇಕ ಮಂದಿ ಬದಲಾದರು. ರಾಜನು ಸಹ ಕ್ರೈಸ್ತನಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ದೇವರನ್ನು ಅಂಗೀಕರಿಸಿದರು. ಈ ರಾಜನ ಸಹೋದರನೇ ಅಸ್ತಿಯಾಗಸ್. ಈ ಅಸ್ತಿಯಾಗಸ್ ತಕ್ಷಣವೇ ಬಾರ್ತಲೋಮಾಯನನ್ನು ಬಂಧಿಸಿ ಸೆರೆಯಲ್ಲಿ ಹಾಕಿ ಎಂದು ಹೇಳುತ್ತಾನೆ. ಸೆರೆಯಲ್ಲಿ ಬಂಧಿಸಿ ಹೊಡೆಸಿ ಚಿತ್ರಹಿಂಸೆ ನೀಡಿ ಆತನ ಚರ್ಮವನ್ನು ಸುಲಿದು ಹಿಂಸೆಗೆ ಗುರಿ ಮಾಡಿದ ಮೇಲೆ ಬಾರ್ತಲೋಮಾಯ ಈ ರೀತಿಯಾಗಿ ರಕ್ತಸಾಕ್ಷಿಯಾಗಿ ಮರಣಿಸುತ್ತಾರೆ. ಬಾರ್ತಲೋಮಾಯ ಮರಣಿಸಿದ ಪ್ರದೇಶ ಅರ್ಮೇನಿಯಾ ದೇಶ. ಅರ್ಮೇನಿಯಾ ದೇಶದಲ್ಲಿ ಆಲ್ಬನೋಪೋಲಿಸ್ನಲ್ಲಿ ಸತ್ತು ಹೋದರು. ಆಲ್ಬನೋಪೋಲಿಸ್ ಇದನ್ನೇ ಪ್ರಸ್ತುತ
ಅಜರ್ಬೈಜಾನ್ ಎನ್ನುತ್ತಾರೆ. ಪ್ರಸ್ತುತ ಹೆಸರು ಅಜರ್ಬೈಜಾನ್. ಈ ಪಟ್ಟಣದಲ್ಲಿ ಇರುವಂತಹ ಪ್ರಸ್ತುತ ಡಾರ್ಬೆಂಟ್ ಎಂಬ ಸಿಟಿ ಇರುತ್ತದೆ. ಈ ಡಾರ್ಬೆಂಟ್ ಸಿಟಿಯಾಗಿ ಈಗ ಕರೆಯುತ್ತಿದ್ದಾರೆ. ಮರಣದ ಕುರಿತು ಈ ಚಿಕ್ಕ ಕ್ಲಾರಿಟಿ ನಿಮಗೆ ಕೊಡುವುದಕ್ಕೆ ಈ ವಿಷಯ ಎಲ್ಲವನ್ನು ವಿವರಿಸಿದ್ದೇನೆ. ಅಪೊಸ್ತಲರು ಎಲ್ಲರೂ ಸಹ ರಕ್ತಸಾಕ್ಷಿಗಳಾಗಿ ಮರಣಿಸಿದರು, ಚಿತ್ರಹಿಂಸೆ ಅನುಭವಿಸಿದರು, ಈ ರೀತಿಯಾಗಿ ಟಾರ್ಚರ್ ಅನುಭವಿಸಿ ಸತ್ತು ಹೋದರು. ಈ ಬಾರ್ತಲೋಮಾಯ ಅವರು ಮರಣದ ಕುರಿತು ಎಲ್ಲ ವಿಷಯಗಳು ನಿಮಗೆ ತಿಳಿಸಿದ್ದೇನೆ. ಅಷ್ಟೇ ಅಲ್ಲದೆ ಅರ್ಮೇನಿಯಾದಲ್ಲಿಯೇ ಈತನು ಸತ್ತು ಹೋದನು. ಅರ್ಮೇನಿಯಾದಲ್ಲಿಯೇ ಹೆಚ್ಚು ಸೇವೆ ಮಾಡಿದರು. ಅಷ್ಟೇ ಅಲ್ಲ, ಭಾರತ ದೇಶಕ್ಕೂ ಬಂದರು. ಭಾರತ ದೇಶದಲ್ಲಿ ಹೇಗೆ ಸೇವೆ ಮಾಡಿದರು, ಎಲ್ಲಿ ಸೇವೆ ಮಾಡಿದರು ಎಂಬುದನ್ನು ಸಹ ನಾನು ಮತ್ತೊಂದು ವಿಡಿಯೋದೊಳಗೆ ನಿಮಗೆ ತಿಳಿಸಲು ಪ್ರಯತ್ನ ಮಾಡುತ್ತೇನೆ. ಬಾರ್ತಲೋಮಾಯ ಹೇಗೆ ಸತ್ತು ಹೋದರು, ಎಲ್ಲಿ ಸತ್ತು ಹೋದರು ಎಂಬ ವಿಷಯವನ್ನು ನಿಮಗೆ ನೀಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.